ನಮಸ್ಕಾರ. ಎಸ್ಸಿಟಿ ವಾರ್ತೆಗಳಿಗೆ ಸ್ವಾಗತ. ನಾನು ಕವಿತಾ. ಮೊದಲಿಗೆ ಹೆಡ್ಲೈನ್ಸ್. ಬಿಜೆಪಿ ಅಭ್ಯರ್ಥಿಯಾಗಿ ರಾಜ ಅಮರೇಶ್ವರ ನಾಯಕ್ ನಾಮಪತ್ರ ಸಲ್ಲಿಕೆ. 18ರಂದು ಮತ್ತೊಂದು ನಾಮಪತ್ರ ಸಲ್ಲಿಕೆ. ಕಾಂಗ್ರೆಸ್ ಅಭ್ಯರ್ಥಿಯಾಗಿ ದೇವಣ್ಣ ನಾಯಕ್ ನಾಮಪತ್ರ. ಪಕ್ಷ ಬಿ ಫಾರಂ ನನಗೆ ದೊರೆಯುವ ವಿಶ್ವಾಸ. ಬಂಡಾಯ ಅಭ್ಯರ್ಥಿಯಲ್ಲ ಸ್ಪಷ್ಟನೆ. ಮಹಿಳೆಯರ ಕುರಿತು ಎಚ್.ಡಿ. ಕುಮಾರಸ್ವಾಮಿ ಅವಹೇಳನ ಖಂಡಿಸಿ ಕಾಂಗ್ರೆಸ್ ಪ್ರತಿಭಟನೆ. ಕ್ಷಮೆಯಾಚಿಸಲು ಎನ್ಎಸ್ ಬೋಸರಾಜು ಆಗ್ರಹ. ಬಿಜೆಪಿ ಪ್ರಣಾಳಿಕೆ. ರೈತರು, ಮಹಿಳೆಯರ, ಬಡವರ ಕಲ್ಯಾಣ ಸಂಕಲ್ಪ. ಟೀಕಿಸುವವರಿಗೆ ಅಭಿವೃದ್ಧಿಯೇ ಉತ್ತರ. ರಾಜ ಅಮರೇಶ್ವರ ನಾಯಕ್. ಸರ್ಕಾರ ಅವೈಜ್ಞಾನಿಕ ಆದೇಶಗಳಿಂದ ಖಾಸಗಿ ಶಿಕ್ಷಣಗಳು ಗೊಂದಲಕ್ಕೆ. ಸಮಸ್ಯೆಗಳ ಪರಿಹಾರಕ್ಕೆ ಸರ್ಕಾರ ಮುಂದಾಗಲಿ. ರಾಜ ಶ್ರೀನಿವಾಸ. ರಾಯಚೂರು ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿ ರಾಜ ಅಮರೇಶ್ವರ ನಾಯಕ ಇಂದು ನಾಮಪತ್ರ ಸಲ್ಲಿಸಿದರು. ಚುನಾವಣಾಧಿಕಾರಿಗಳಿಗೆ ನಾಮಪತ್ರ ಸಲ್ಲಿಸಿದರು. ನಂತರ ಭೇಟಿಯಾದ ಮಾಧ್ಯಮಗಳೊಂದಿಗೆ ಮಾತನಾಡಿ ಪಕ್ಷದ ಅಭ್ಯರ್ಥಿಯಾಗಿ ಒಂದು ನಾಮಪತ್ರ ಸಲ್ಲಿಸಿತು. ಏಪ್ರಿಲ್ 18ರಂದು ಬಿಜೆಪಿ ಮತ್ತು ಜೆಡಿಎಸ್ ಮುಖಂಡರು ಹಾಗೂ ಕಾರ್ಯಕರ್ತರೊಂದಿಗೆ ಆಗಮಿಸಿ ಮತ್ತೊಂದು ನಾಮಪತ್ರ ಸಲ್ಲಿಸುವುದಾಗಿ ಹೇಳಿದರು. 18ರಂದು ನಾಮಪತ್ರ ಸಲ್ಲಿಸಲು ಕೇಂದ್ರ ಸಚಿವರಾಗಿದ್ದ ಎ. ನಾರಾಯಣ ಸ್ವಾಮಿ, ಜನಾರ್ದನ ರೆಡ್ಡಿ ಸೇರಿದಂತೆ ಬಿಜೆಪಿ, ಜೆಡಿಎಸ್ ಪ್ರಮುಖ ನಾಯಕರು ಭಾಗವಹಿಸಲಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹಾಗೂ ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್.ಡಿ. ಕುಮಾರಸ್ವಾಮಿಯವರಿಗೂ ಆಹ್ವಾನಿಸಲಾಗಿದೆ. ಮೊದಲ ಹಂತದ ಚುನಾವಣಾ ಪ್ರಚಾರ ಕಾರ್ಯ ಪ್ರಾರಂಭವಾಗಿದ್ದರಿಂದ ಪ್ರಚಾರಕ್ಕೆ ಆಗಮಿಸುವ ಭರವಸೆ ನೀಡಿದ್ದಾರೆ. ಇನ್ನು ಅನೇಕ ನಾಯಕರನ್ನು ಸಂಪರ್ಕಿಸುವ ಪ್ರಯತ್ನ ನಡೆಸಲಾಗುತ್ತಿದೆ. ಪಕ್ಷದ ಎಲ್ಲ ಮುಖಂಡರು, ಶಾಸಕರುಗಳ ಕಾರ್ಯಕರ್ತರನ್ನು ಆಹ್ವಾನಿಸಿ ನಾಮಪತ್ರ ಸಲ್ಲಿಸುವುದಾಗಿ ಹೇಳಿದರು. ಲೋಕಸಭಾ ಚುನಾವಣೆಯಲ್ಲಿ ರಾಯಚೂರು ಕ್ಷೇತ್ರಕ್ಕೆ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯನ್ನಾಗಿ ನಮ್ಮ ಪಕ್ಷದ ಕೇಂದ್ರ ವರಿಷ್ಠರು, ರಾಜ್ಯ ವರಿಷ್ಠರು ತೀರ್ಮಾನದಂತೆ ಇವತ್ತಿನ ದಿವಸ ಪರ್ಸನಲ್ಲಾಗಿ ಇವತ್ತು ಸೋಮವಾರ ಇದ್ದಿದ್ದರಿಂದ ನಮ್ಮ ಮನದಾರರಾದಂಥ ಶ್ರೀ ಅಮರೇಶ್ವರನ ವಾರ ಆಗಿದ್ದರಿಂದ ಪಕ್ಷದ ಎಲ್ಲ ಹಿರಿಯರಿಗೆ ತಿಳಿಸಿ ಇಲ್ಲ ನಾಮಿನೇಷನ್ ಬೇರೆ ಏನು ಪಕ್ಷದ ವತಿಯಿಂದ ಮಾಡ್ತೀವೋ ಅಂತ ಭಾಳಷ್ಟು ಜನಸಂದಣಿ ಅವು ಇರೋದರಿಂದ ಮೊದಲು ತಾವು ಒಂದು ನಾಮಿನೇಷನನ್ನು ಹಾಕಿರ್ರಿ. ತದನಂತರ ಎಲ್ಲರೂ ಸಹ ಕಲಿತು ಪಕ್ಷದಿಂದ ಒಂದು ಬೃಹತ್ ರ್ಯಾಲಿಯ ಮೂಲಕ ನಾವು ನಾಮಪತ್ರವನ್ನು ಸಲ್ಲಿಸೋಣ ಅಂತೇಳಿ ಅವರೆಲ್ಲರ ಅಭಿಪ್ರಾಯದಂತೆ ಇವತ್ತು ನಾನು ಒಂದು ನಾಮಪತ್ರವನ್ನು ಒಂದು ಸೆಟ್ ಆಫ್ ನಾಮಿನೇಷನ್ನ ಇವತ್ತು ಸಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೇನೆ. ಒಂದು ಸೆಟ್ ಮಾಡಿದ್ದೆ. ಉಳಿದಂಥದ್ದನ್ನು ನಾವು 18ನೇ ತಾರೀಕಿನ ದಿವಸ ಈಗಾಗಲೇ ಏನು ನಮ್ಮ ಉಸ್ತುವಾರಿ ಕಮಿಟಿ ಹಾಗೂ ರಾಯಚೂರು ಮತ್ತು ಯಾದಗಿರಿ ಜಿಲ್ಲೆ ಅಂದರೆ ರಾಯಚೂರು ಲೋಕಸಭಾ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ವರಿಷ್ಠರು, ಜನಪ್ರತಿನಿಧಿಗಳು, ಮಾಜಿ ಶಾಸಕರು, ಎಲ್ಲ ಪದಾಧಿಕಾರಿಗಳು, ಇನ್ನುಳಿದಂಥ ರಾಜ್ಯ ಮಟ್ಟದ ನಾಯಕರು ಏನು ನಾವು ಕೋರ್ಕೊಂಡಿದ್ದೇವೆ ಅವರು ಅವತ್ತು 18ನೇ ತಾರೀಕಿನ ದಿವಸ ಆಗಮಿಸ್ತಿದ್ದಾರೆ. 18ನೇ ದಿವಸ ಎಲ್ಲರೂ ಸೇರಿ ವಿಶೇಷವಾಗಿ BJP ಹಾಗೂ JDS ಪಕ್ಷದ ಎಲ್ಲ ನಾಯಕರು ನಾವು ಮಿತ್ರ ಪಕ್ಷದಲ್ಲಿದ್ದೇವೆ. ಇವತ್ತು ಇಲ್ಲೇನು BJP ಅಭ್ಯರ್ಥಿ ನಾನಿದ್ದರೂ ಸಹ JDS ಪಕ್ಷದವರು ಸಹ ಅಷ್ಟೇ ಉತ್ಸುಕದಿಂದ ನಮ್ಮೆಲ್ಲ ರೀತಿಯಿಂದ ಸಹಕಾರ ಕೊಡ್ತಿದ್ದಾರೆ. ಇಬ್ಬರೂ ಕಲಿತು ಅವತ್ತಿನ ದಿವಸ ನಾವು ಒಂದು ಬೃಹತ್ ರ್ಯಾಲಿಯನ್ನು ಏರ್ಪಾಡು ಮಾಡಿಕೊಂಡು ಎಲ್ಲ ಮುಖಂಡರು, ಕಾರ್ಯಕರ್ತರು, ಇನ್ನಿತರನ್ನ ಎಲ್ಲರನ್ನೂ ಸೇರಿಸ್ಕೊಂಡು 18ನೇ ತಾರೀಕಿನ ದಿವಸ ಪಕ್ಷದ ವತಿಯಿಂದ ಇನ್ನೂ ಏನು 3 ಸೆಟ್ ಉಳಿದಂಥದ್ದಿದೆ ರಾಜ್ಯ ಮುಖಂಡರು ಹಾಗೂ ಎಲ್ಲ ಮುಖಂಡರ ಜೊತೆಗೂಡಿ ಅವತ್ತು 18ನೇ ತಾರೀಕು ಗುರುವಾರ ಆಗ್ತದೆ ಅಂತ ಅಂದ್ಕೊಂಡಿನಿ. ಗುರುವಾರ ದಿವಸ ನಾಮಪತ್ರವನ್ನು ಮತ್ತೆ ಸಲ್ಲಿಸತಕ್ಕಂಥ ಕೆಲಸ ಮಾಡಿದ್ದೀವಿ.
ಈ ಸಂದರ್ಭದಲ್ಲಿ ನ್ಯಾಯವಾದಿ ರಾಘವೇಂದ್ರ ಚೂಡಮಣಿ, ಪುತ್ರ ರಾಜನೌಷ ವರಶ, ಉಲ್ಲೇಶ ಸಾಹುಕಾರ, ಸುಧೀರ್ ಕಾಸ್ಬೆ ಸೇರಿದಂತೆ ಅನೇಕರಿದ್ದರು. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ನ್ಯಾಯವಾದಿ ದೇವಣ್ಣ ನಾಯಕ್ ಇಂದು ನಾಮಪತ್ರ ಸಲ್ಲಿಸಿದರು. ಚುನಾವಣಾಧಿಕಾರಿಗೆ ನಾಮಪತ್ರ ಸಲ್ಲಿಕೆ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿ, ಕಾಂಗ್ರೆಸ್ ಪಕ್ಷದಿಂದ ಜಿ. ಕುಮಾರನಾಯಕರಿಗೆ ಇನ್ನೂ ಬಿ ಫಾರಂ ಕೊಟ್ಟಿಲ್ಲ. ಕೊನೆ ಕ್ಷಣದವರೆಗೆ ನನಗೆ ಬಿ ಫಾರಂ ನೀಡುವ ವಿಶ್ವಾಸವಿದೆ. ಕಳೆದ 4 ತಿಂಗಳಿನಿಂದ ಎಲ್ಲ ಸಮುದಾಯ, ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಸಂಚರಿಸಿ ಸಿದ್ಧತೆ ಮಾಡಿಕೊಂಡಿದ್ದಾನೆ. ಅನೇಕ ಮಠಾಧೀಶರು, ವಿವಿಧ ಸಮುದಾಯ ಜನರು ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಪಕ್ಷದ ವರಿಷ್ಠರಿಗೆ ಟಿಕೆಟ್ ನೀಡುವಂತೆ ಮನವಿ ಮಾಡಿದ್ದೇನೆ. ಪಕ್ಷ ವರಿಷ್ಠರ ತೀರ್ಮಾನವೇ ಅಂತಿಮವಾಗಿದೆ. ನಾನು ಕಾಂಗ್ರೆಸ್ ಪಕ್ಷ ಬಂಡಾಯ ಅಭ್ಯರ್ಥಿಯಲ್ಲ. ಪಕ್ಷದ ಕಾರ್ಯಕರ್ತನಾಗಿ, ಸ್ಥಳೀಯನಾಗಿ ಟಿಕೆಟ್ ಕೇಳುತ್ತಿದ್ದೇನೆ. ಕೊನೆ ಕ್ಷಣದವರೆಗೆ ಟಿಕೆಟ್ ಆಕಾಂಕ್ಷಿಯಾಗಿದ್ದೇನೆ. ನನಗೆ ಟಿಕೆಟ್ ಸಿಗುತ್ತದೆ ಎನ್ನುವ ವಿಶ್ವಾಸವಿದೆ. ಜಿ. ಕುಮಾರನಾಯಕ್ ವಿರುದ್ಧ ಅಲ್ಲ, ಎಲ್ಲರೂ ಒಂದಾಗಿಯೇ ಚುನಾವಣೆ ಎದುರಿಸುತ್ತೇನೆ. ಪಕ್ಷದ ಸಚಿವರು ಅಭ್ಯರ್ಥಿ ಎಂದು ಚುನಾವಣೆ ಪ್ರಚಾರ ನಡೆಸಿರುವಂತೆ ನಾನು ಪ್ರಚಾರ ಕೈಗೊಂಡಿದ್ದೇನೆ ಎಂದರು. ನಾನು ದೇವಣ್ಣ ನಾಯಕ್ ಅಂತೇಳಿ ಸುಪ್ರೀಂ ಕೋರ್ಟ್ ಲಾಯರು. ಇದೇ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಹಿಡಪನೂರು ಗ್ರಾಮದಲ್ಲಿ ಹುಟ್ಟಿದ್ದೇನೆ. ಅಲ್ಲಿಂದ ಹುಟ್ಟಿ ಈಗ ಸುಪ್ರೀಂ ಕೋರ್ಟ್ನ ನ್ಯಾಯವಾದಿಯಾಗಿ ಪ್ರಾಕ್ಟೀಸ್ ಮಾಡ್ತಾಯಿದ್ದೇನೆ. ನಾನು ಲೋಕಲ್ ಕ್ಯಾಂಡಿಡೇಟು. ನಾನೆಲ್ಲ ನಮ್ಮ ಹೈಕಮಾಂಡ್ಗೆಲ್ಲ ವಿಚಾರ ಮಾಡೀನಿ. ಈ ಸಲ ನಿಮಗೆಲ್ಲ ಲೋಕಲ್ ಕ್ಯಾಂಡಿಡೇಟ್ ಕೊಡ್ತು ಅಂತ ಆಶ್ವಾಸನೆ ಕೊಟ್ಟಿದ್ದರು. ಅದೇ ಪ್ರಕಾರ ನಾನೆಲ್ಲ ತಯಾರು ಮಾಡ್ಕೊಂಡು ಈ ನಮ್ಮ ಯಾದಗಿರಿ ಮತ್ತು ಏನಪ್ಪ ರಾಯಚೂರು ಕ್ಷೇತ್ರಗಳಲ್ಲಿ ಸತತವಾಗಿ 4 ತಿಂಗಳ ಅಡ್ಡಾಡಿ ಪ್ರತಿಯೊಬ್ಬರ ಮನೆಗೆ ಪ್ರತಿಯೊಬ್ಬ ಜಾತಿ, ಧರ್ಮ ಮತ್ತು ಗುರುಗಳಿಗೆ ಮತ್ತು ಅದೇ ಪ್ರಕಾರ ಎಲ್ಲ ಮಸ್ಜಿದ್ಗಳಿಗೆ ಅಡ್ಡಾಡಿ ಅವರೆಲ್ಲ ಒಲವು ನನ್ನ ಮೇಲೆ ತೊಗೊಂಡಿದ್ದೀನಿ. ಅವರೆಲ್ಲರೂ ಸಂಪೂರ್ಣ ತನುಮನ ಬೆಂಬಲದಿಂದ ನೀವು ನಿಲ್ಲರಿ ಅಂತಕ್ಕಂಥ ಉದ್ದೇಶಕ್ಕೆ ನಾವು ನಿಂತೀವಿ. ಬಟ್ ಈಗೇನಪ್ಪ ಕುಮಾರನಾಯಕ್ ಏನಪ್ಪ ಬಿ ಫಾರ್ಮ್ ಬಂದ ಅಂತ ಹೇಳಿದ್ರು. ನನ್ನ ಪ್ರಕಾರ ಸುಳ್ಳು ಇನ್ನೂ ಬಂದಿಲ್ಲ. ಯಾಕಂದರೆ ಇನ್ನೂ ರಾಯಚೂರು ಪಾರ್ಲಿಮೆಂಟ್ ಬಿ ಫಾರ್ಮ್ ಯಾರ ಕೈ ಕೊಟ್ಟಿಲ್ಲ. ಅದಕ್ಕೆ ಕೊನೆಯವರೆಗೂ ನಮಗೆ ಚಾನ್ಸ್ ಇದೆ. ಆ ಕಾರಣ ಇವತ್ತು ನಾನು ಇವನು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಅಂತ ನಾನು ನಾಮಿನೇಷನ್ ನಿರ್ಧಾರ ಮಾಡೀನಿ. ಈ ಸಂದರ್ಭದಲ್ಲಿ ನ್ಯಾಯವಾದಿ ಕೆಎಂ ನೀಲಕಂಠರಾಯ, ಮಹಮ್ಮದ್ ಉಸ್ಮಾನ್, ಹನುಮೇಶ, ಎಂ ವೀರಣ್ಣಗೌಡ ಸೇರಿದಂತೆ ಅನೇಕರಿದ್ದರು. ರಾಜ್ಯ ಸರ್ಕಾರ ಜಾರಿಗೊಳಿಸಲಾಗಿರುವ 5 ಗ್ಯಾರಂಟಿ ಯೋಜನೆಗಳ ಕುರಿತಾಗಿ ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್ ಡಿ ಕುಮಾರಸ್ವಾಮಿ ಮಹಿಳೆಯರ ಕುರಿತಾಗಿ ತುಚ್ಛವಾಗಿ ಮಾತನಾಡಿರುವುದನ್ನು ಖಂಡಿಸಿ ಜಿಲ್ಲಾ ಕಾಂಗ್ರೆಸ್ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿತು. ಜೆಡಿಎಸ್ ನಾಯಕ ಕುಮಾರಸ್ವಾಮಿ ಹೇಳಿಕೆ ಖಂಡಿಸಿ ಘೋಷಣೆ ಹಾಕಲಾಯಿತು. ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿ ಸಣ್ಣ ನೀರಾವರಿ ಸಚಿವ ಎನ್ಎಸ್ ಬೋಸರಾಜು ಅವರು, ಮುಖ್ಯಮಂತ್ರಿಗಳಾಗಿದ್ದ ಎಚ್ ಡಿ ಕುಮಾರಸ್ವಾಮಿ ಅವರು ಗ್ಯಾರಂಟಿ ಯೋಜನೆಗಳ ಜಾರಿಯನ್ನು ಸಹಿಸದೆ ಮಹಿಳೆಯರಿಗೆ ಅಗೌರವವಾಗಿ ಮಾತನಾಡಿದ್ದು ಕೂಡಲೇ ಮಹಿಳೆಯರ ಕ್ಷಮೆ ಯಾಚಿಸಬೇಕು. ಪ್ರಧಾನಿ ನರೇಂದ್ರ ಮೋದಿಯವರು ಜೆಡಿಎಸ್ನೊಂದಿಗೆ ಮೈತ್ರಿ ಮಾಡಿಕೊಂಡಿದ್ದು ಮೈತ್ರಿ ಪಕ್ಷದ ನಾಯಕರೊಬ್ಬರ ಹೇಳಿಕೆಯನ್ನು ಖಂಡಿಸಬೇಕೆಂದರು. ವಿರುದ್ಧ ಅವಹೇಳನ ಹೇಳಕಾರಿ ಹೇಳಿದ್ದ ಕುಮಾರಸ್ವಾಮಿಗೆ ಜಿಂದಾಬಾದ್ 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 ಕುಮಾರಸ್ವಾಮಿಗೆ ಧಿಕ್ಕಾರ ಧಿಕ್ಕಾರ. ಕುಮಾರಸ್ವಾಮಿ ಅವರು ಈ ರಾಜ್ಯದ ಮಹಿಳಾ ಸಮುದಾಯಕ್ಕೆ ಅತ್ಯಂತ ಅಗೌರವವಾಗಿ ನಡೆದುಕೊಂಡಿರ್ತಕ್ಕಂಥ ಈ ಸಂದರ್ಭದಲ್ಲಿ ಇಡೀ ರಾಜ್ಯಾದ್ಯಂತ ಕಾಂಗ್ರೆಸ್ ಪಕ್ಷ ಪ್ರತಿಭಟನೆ ಮಾಡ್ತಾ ಇದೆ. ಕುಮಾರಸ್ವಾಮಿ ಅವರು 2 ಬಾರಿ ಮುಖ್ಯಮಂತ್ರಿ ಆಗಿ ಹಿರಿಯ ನಾಯಕರಾಗಿರ್ತಕ್ಕಂಥವ್ರು. ಆದರೆ ಅವರ ಭಾವನೆಗಳು, ಅವರ ಪಕ್ಷದ ಸಿದ್ಧಾಂತಗಳು, ಅವರ ನಡವಳಿಕೆ ನೋಡಿದರೆ ಅವ್ರ ರಾಜಕೀಯಕ್ಕೆ ಅಗೌರವ ತರ್ತಕ್ಕಂಥವ್ರು, ರಾಜ್ಯದ ಜನರಿಗೆ ಅಗೌರವ ತರ್ತಕ್ಕಂಥವ್ರು ಆಗಿರ್ತಾರೆ. ಹಾಗಾಗಿ ಅವ್ರ ಪಕ್ಷ ಅವ್ರು ನಡೆದುಕೊಂಡಿರ್ತಕ್ಕಂಥ ದಾರಿ, ಅವ್ರು ಮಾತನಾಡ್ತಕ್ಕಂಥದ್ದು, ಆಪಾದನೆಗಳು ಮಾಡ್ತಕ್ಕಂಥದ್ದು, ಮಹಿಳೆಯರ ಬಗ್ಗೆ ಅಗೌರವ ತೋರಿಸಿರ್ತಕ್ಕಂಥದ್ದು ನೋಡಿದಾಗ ಅವ್ರ ಪಕ್ಷ ಕ್ಷೀಣಿಸಿರ್ತಕ್ಕಂಥದ್ದು ಕುಮಾರಸ್ವಾಮಿ ಅವರ ಒಂದು ಮಾತುಗಳಿಂದ ಅಂತೇಳಿ ಇವತ್ತು ಜನರು ಅರ್ಥ ಮಾಡಿಕೊಂಡಿದ್ದಾರೆ. ಹೀಗಾಗಿ ಅವರು ತಕ್ಷಣ
ಅತ್ಯಂತ ಅವರು ಇವತ್ತು BJP ಅವ್ರ ಜೊತೆಯಲ್ಲಿ ಸೇರ್ಕೊಂಡಿದ್ದಾರೆ. ಪ್ರಧಾನಮಂತ್ರಿ ಇದನ್ನು ಗಮನಿಸಬೇಕಾಗ್ತದೆ. ಎಂಥವ್ರನ್ನ ಅವ್ರ ಜೊತೆ ಸೇರಿಸ್ಕೊಂಡು ಕರ್ನಾಟಕ ಜನರಿಗೆ ಮಹಿಳೆಯರಿಗೆ ಅಗೌರವ ಮಾಡುವಂಥ ಮಾಡಿರುವಂಥ ಅವರ ಮಾತುಗಳನ್ನು ತಕ್ಷಣ ಅವರು ಹಿಂದಿರುಗಬೇಕು, ಕ್ಷಮೆ ಯಾಚನೆ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾವು ಒತ್ತಾಯ ಮಾಡ್ತಾಯಿದ್ವಿ. ಇಲ್ಲಂದರೆ ಅವರ ರಾಜಕೀಯ ನಿವೃತ್ತಿ ಆಗಬೇಕಂತೇಳಿ ನಾವೆಲ್ಲರೂ ಗಂಭೀರವಾಗಿ ಅವರಲ್ಲಿ. ಕಾಂಗ್ರೆಸ್ ಪಕ್ಷ ಕಾರ್ಯಾಧ್ಯಕ್ಷ ಎ ವಸಂತಕುಮಾರ್ ಅವರು ಮಾತನಾಡಿ, ಕಾಂಗ್ರೆಸ್ ಸರ್ಕಾರ ಮಹಿಳೆಯರ ಗೌರವ ನೀಡಿ ಸಬಲೀಕರಣಗೊಳಿಸಲು 5 ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೊಳಿಸಿದೆ. ಕಾಂಗ್ರೆಸ್ ಪಕ್ಷ ಮಹಿಳೆಯರನ್ನು ಗೌರವಿಸುತ್ತಲೇ ಬಂದಿದೆ. ಆದರೆ ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಮಹಿಳೆಯರು ದಾರಿ ತಪ್ಪುತ್ತಿದ್ದಾರೆ ಎಂದು ಹೇಳುವ ಮೂಲಕ ಅವಮಾನ ಮಾಡಿದ್ದಾರೆ. ಕೂಡಲೇ ಕ್ಷಮೆ ಯಾಚಿಸಬೇಕೆಂದರು. ರಾಜಕೀಯ ನೇತಾರರಾಗಿದ್ದುಕೊಂಡು ಏನು ಕರ್ನಾಟಕ ಸರ್ಕಾರ ಕಾಂಗ್ರೆಸ್ ಪಕ್ಷ ಏನು 5 ಗ್ಯಾರಂಟಿಗಳನ್ನು ಏನು ಜಾರಿ ಮಾಡಿದ್ದಾರೆ, ಅವೆಲ್ಲ ಗ್ಯಾರಂಟಿಗಳು ಇವತ್ತು ಹೆಚ್ಚು ಮಹಿಳೆಯರಿಗಾಗಿ ಉಪಯೋಗ ಆಗಿರುವಂಥ ಗ್ಯಾರಂಟಿಗಳು. ಈ ಹಿನ್ನೆಲೆಯಲ್ಲಿ ಅವರು ಮಹಿಳೆಯರನ್ನು ಕೀಳಾಗಿ ಅಗೌರವವಾಗಿ ಮಾತನಾಡಿದ್ದು ಇವತ್ತು ಎಲ್ಲರಿಗೂ ಕೂಡ ನೋವುಂಟು ಮಾಡಿರುವಂಥದ್ದು, ಮಹಿಳೆಯ ಗೌರವಕ್ಕೆ ಧಕ್ಕೆ ತಂದಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷ ಈ ವಿಷಯವನ್ನು ಭಾಳ ಗಂಭೀರವಾಗಿ ತೆಗೆದುಕೊಳ್ತದೆ. ಯಾವತ್ತೂ ಕೂಡ ಕಾಂಗ್ರೆಸ್ ಪಕ್ಷ ಮಹಿಳೆಯರಿಗೆ ಗೌರವ ತಂದುಕೊಡುವಂಥ ಗೌರವವನ್ನು ಎತ್ತಿ ಹಿಡಿಯುವಂಥ ಕೆಲಸವನ್ನು ಕಾಂಗ್ರೆಸ್ ಮಾಡ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಮಹಿಳೆಯರ ಸಬಲೀಕರಣ, ಮಹಿಳೆಯರಿಗೆ ಹೆಚ್ಚು ಶಕ್ತಿಯನ್ನು ಕೊಡಬೇಕು ಎನ್ನುವಂಥ ಹಿನ್ನೆಲೆಯಲ್ಲಿ ನಾವು ಈ 5 ಗ್ಯಾರಂಟಿಗಳನ್ನು ಜಾರಿ ಮಾಡಿದ್ದೇವೆ. ಆ ಹಿನ್ನೆಲೆಯಲ್ಲಿ ದ್ವೇಷದಿಂದ, ಒಂದು ಸಣ್ಣ ಕ್ಷುಲ್ಲಕ ಭಾವನೆಯಿಂದ ಮಹಿಳೆಯರು ಈ ಗ್ಯಾರಂಟಿಗಳ ಕಾರಣದಿಂದ ದಾರಿ ತಪ್ತಾ ಇದ್ದಾರೆ ಎನ್ನುವಂಥ ಸಣ್ಣ ಮಾತನ್ನು, ಅಗೌರವದ ಮಾತನ್ನು ಹೇಳುವ ಮೂಲಕ ತಮ್ಮ ಏನು ವ್ಯಕ್ತಿತ್ವ ಎಂಥದ್ದು, ಎಷ್ಟು ಕೀಳುಮಟ್ಟದ ಭಾವನೆ ಮಹಿಳೆಯರ ಬಗ್ಗೆ ಕುಮಾರಸ್ವಾಮಿಗೆ ಇದೆ ಎನ್ನುವಂಥದ್ದನ್ನು ಇದು ತೋರಿಸ್ತದೆ. ಆ ಕಾರಣದಿಂದ ಇವತ್ತು ಇಡೀ ರಾಜ್ಯದಾದ್ಯಂತ ಕಾಂಗ್ರೆಸ್ ಪಕ್ಷ ಮಹಿಳೆಯರ ಪರವಾಗಿ ಮಹಿಳೆಯ ಗೌರವವನ್ನು ಎತ್ತಿಡುವ ಹಿನ್ನೆಲೆಯಲ್ಲಿ ಕುಮಾರಸ್ವಾಮಿ ಅವರು ಕ್ಷಮೆ ಕೇಳುವವರಿಗೂ ಕೂಡ ಈ ಹೋರಾಟವನ್ನು ಮುಂದುವರಿಸ್ತೇವೆ. ಮತ್ತು ಇದರ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಬಸವರಾಜ ಪಾಟೀಲ್ ಇಟಗಿ ಅವರು ಮಾತನಾಡಿ, ಗ್ಯಾರಂಟಿ ಯೋಜನೆಗಳಿಗೆ ಜನತೆ ನೀಡುತ್ತಿರುವ ಬೆಂಬಲ ಸಹಿಸದೆ HD ಕುಮಾರಸ್ವಾಮಿ ಅವರು ಮಹಿಳೆಯರನ್ನು ಅವಮಾನಿಸಿದ್ದಾರೆ. ಕೂಡಲೇ ಕ್ಷಮೆ ಯಾಚಿಸಬೇಕು. ಇಲ್ಲದೇ ಹೋದಲ್ಲಿ ಮಹಿಳೆಯರೇ ಸರಿಯಾದ ಬುದ್ಧಿ ಕಲಿಸಲಿದ್ದಾರೆ ಎಂದರು. ಇಂದಿನ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಕುಮಾರಸ್ವಾಮಿ ಅವರು 2 ಬಾರಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾರೆ. ಅದು ಅಲ್ಲದೆ ಅವರು ಮಾಜಿ ಪ್ರಧಾನಿ ದೇವೇಗೌಡರ ಪುತ್ರರಿರೋದ್ರಿಂದ ಇಂಥ ಹೆಣ್ಮಕ್ಳ ಬಗ್ಗೆ ಈ ಥರ ಹೇಳ್ತಕ್ಕಂಥದ್ದು ಅವರಿಗೆ ಶೋಭೆ ತರ್ತಕ್ಕಂಥದ್ದಲ್ಲ. ನಾವು ನಮ್ಮ ಜೀವನದಲ್ಲಿ ಪ್ರತಿಯೊಬ್ಬರು ಕೂಡ ಈ ಮಹಿಳೆಯರನ್ನು ತಾಯಿ ಸ್ಥಾನದಲ್ಲಿ ನೋಡ್ತಕ್ಕಂಥ ಕೆಲಸ ನಾವು ಮಾಡಿದ್ದೇವೆ. ಆ ತಾಯಿ ಸ್ಥಾನಕ್ಕೆ ಏನಪ್ಪ ಅಂದ್ರೆ ಅಗೌರವ ತರ್ತಕ್ಕಂಥ ಕೆಲಸ ಅವರು ಮಾಡಿದ್ದಾರೆ. ಅವ್ರಿಗೆ ಕ್ಷಮೆ ಯಾಚಿಸಬೇಕು. ಇಲ್ಲದಿದ್ದರೆ ನಮ್ಮ ರಾಜ್ಯದ ಜನ ಅವರಿಗೆ ಮುಂದಿನ ಚುನಾವಣೆಯಲ್ಲಿ ತಕ್ಕ ಉತ್ತರ ಕೊಡ್ತದೆ ಅಂತೇಳಿ ನಾನು ಭಾವಿಸ್ತೇನೆ. ಕೆಪಿಸಿಸಿ ಮಹಿಳಾ ನಾಯಕಿ ಶಶಿಕಲಾ ಬೇಮರಾಯ ಅವರು ಮಾತನಾಡಿ, ಮಹಿಳೆಯರು ದಾರಿ ತಪ್ಪುವ ಕುರಿತಾಗಿ ಮಾತನಾಡಿರುವುದು ಖಂಡನೀಯ. ಗ್ಯಾರಂಟಿ ಯೋಜನೆಗಳಿಂದ ಮಹಿಳೆಯರು ದಾರಿ ತಪ್ಪುತ್ತಿರುವುದಾಗಿ ಹೇಳಿರುವ ಹೇಳಿಕೆಯನ್ನು ಹಿಂಪಡೆಯಬೇಕು. ಇಲ್ಲದೇ ಹೋದರೆ ಮಹಿಳೆಯರೇ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಅಭ್ಯರ್ಥಿಗಳನ್ನು ತಿರಸ್ಕರಿಸುತ್ತಾರೆ ಎಂದರು. ಈ ತರ ಕೀಳುವಾಗಿ ದಾರಿ ತಪ್ಪಿದ್ದಾರೆ ಅಂತ ಹೇಳಿದ್ದು ತುಂಬಾ ಖಂಡನೆ ಮಾಡ್ತೀವಿ ನಾವು ಮಹಿಳಾ ಕಾಂಗ್ರೆಸ್. ಯಾಕೆಂದ್ರೆ ಮಹಿಳೆಯರಿಗೆ ಇವತ್ತು ಬಡವರು ಎಷ್ಟು ಜನ ಇವತ್ತು ನೆನೆಸ್ತಾ ಇದ್ದಾರೆ. ಯಾಕಂದ್ರೆ ಬಸ್ ಫ್ರೀ ಮಾಡಿದ್ದಾರೆ, ತಿಂಗಳಿಗೆ 2,000 ರೂಪಾಯಿ ಬರ್ತಾ ಇದೆ, ಅಕ್ಕಿ ರೊಕ್ಕ ಬೀಳ್ತಾ ಇದೆ. ಇದೆಲ್ಲ ಬಿದ್ದದಕ್ಕೆ ಇದ್ದಂಥ ಬಡವ ಜನರಿಗೆ ಬಹಳ ಸಹಕಾರ ಆಗಿದೆ, ಬಹಳ ಸಪೋರ್ಟ್ ಮಾಡ್ತಾ ಇದ್ದಾರೆ. ನಾವು ಕಾಂಗ್ರೆಸ್ ಗೆದ್ದೇ ಗೆಲ್ತೀವಿ. ಕುಮಾರಸ್ವಾಮಿ ಬಿಜೆಪಿ ನೀವು ಸಮ್ಮಿಶ್ರ ಸರ್ಕಾರ ಮಾಡಿದ್ರೆ ಸಾಧ್ಯ ಇಲ್ಲ ಬರೋದು. ಯಾಕಂದ್ರೆ ಮಹಿಳೆಯರಿಗೆ ಹಗುರವಾಗಿ ನೀವು ಮಾತಾಡಿದ್ರಿ, ನೀವು ಮಾತನ್ನು ವಾಪಸ್ ತಕ್ಕೋಬೇಕು. ನಿಮಗೆ ಶೋಭೆ ಕಾಣಲ್ಲ. ಮುಂದಿನ ದಿನಮಾನದಲ್ಲಿ ಎಚ್ಚರಿಕೆ ಕೊಡ್ತೀವಿ. ಇದೇ ತರ ನೀವು ಏನಾರು ಹೇಳಿಕೆ ಕೊಟ್ರೆ ಅಂದ್ರೆ ನಿಮ್ಮ ಮನೆ ಮುಂದೆ ಬಂದು ಸ್ಟ್ರೈಕ್ ಮಾಡಿ. ಪ್ರತಿಭಟನೆಯಲ್ಲಿ ಕೆಪಿಸಿಸಿ ಕಾರ್ಯದರ್ಶಿ ಕೆ ಶಾಂತಪ್ಪ, ಜಿ ಬಸವರಾಜ ರೆಡ್ಡಿ, ಜಯಣ್ಣ, RDA ಅಧ್ಯಕ್ಷ ರಾಜಶೇಖರ ರಾಮಸ್ವಾಮಿ, ಜಿ ಸುರೇಶ, ಈಶಪ್ಪ, ರುದ್ರಪ್ಪ ಅಂಗಡಿ, ಯೂಸುಫ್ ಖಾನ್, ಭಾರತಿ ವೆಂಕಣ್ಣ, ಲಕ್ಷ್ಮೀ ಗೋತ್ರ, ರಾಣಿ ರಿಚರ್ಡ್, ಮಾಲಾ ಭಜಂತ್ರಿ, ಮಂಜುಳಾ, ರಜಿಯಾ ಪಾಟೀಲ್, ಪ್ರೇಮಲತಾ ಸೇರಿದಂತೆ ಅನೇಕ ಮುಖಂಡರುಗಳು ಕಾರ್ಯಕರ್ತರು ಭಾಗಿಯಾಗಿದ್ದರು. ಇದೀಗ ಸ್ಥಳ ಬದಲಾವಣೆಗೊಂಡ ರಾಯಚೂರು ವಾಯು ಮಾಲಿನ್ಯ ತಪಾಸಣಾ ಕೇಂದ್ರ ಸಂಪೂರ್ಣ ಗಣಕೀಕೃತ, ಫುಲ್ಲಿ ಕಂಪ್ಯೂಟರೈಸ್ಡ್ 2 ವೀಲರ್ ಅಂಡ್ 4 ವೀಲರ್ಸ್.
ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ರಾಯಚೂರು ಎಮಿಷನ್ ಟೆಸ್ಟಿಂಗ್ ಸೆಂಟರ್ ಮೊಬೈಲ್ ನಂಬರ್ 9900967901 ರಾಮಲಿಂಗೇಶ್ವರ ದೇವಸ್ಥಾನ ಹತ್ತಿರ ಆಶಾಪುರ್ ಮೇನ್ ರೋಡ್ ರಾಯಚೂರು. ಬಿಜೆಪಿ ಪಕ್ಷದಿಂದ ಬಿಡುಗಡೆಗೊಳಿಸಲಾಗಿರುವ ಪ್ರಣಾಳಿಕೆ ಎಲ್ಲ ವರ್ಗದ ಜನರನ್ನು ಒಳಗೊಂಡು ದೇಶದ ಸಮಗ್ರ ಅಭಿವೃದ್ಧಿ ದೃಷ್ಟಿಕೋನದಲ್ಲಿ ಜಾರಿಗೊಳಿಸಲಾಗಿರುವ ಸಂಕಲ್ಪವಾಗಿದೆ ಎಂದು ಬಿಜೆಪಿ ಪಕ್ಷದ ನಿಯೋಜಿತ ಅಭ್ಯರ್ಥಿ ರಾಜಾ ಅಮರೇಶ್ವರ ನಾಯ್ಕ ಅವರು ಹೇಳಿದ್ದಾರೆ. ಅವರಿಂದು ಬಿಜೆಪಿ ಕಚೇರಿಯಲ್ಲಿ ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಕಳೆದ 10 ವರ್ಷಗಳಲ್ಲಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಸಾಕಷ್ಟು ಸಾಧನೆಯನ್ನು ದಾಖಲಿಸಲಾಗಿದೆ. ದೇಶ ಆರ್ಥಿಕ ಪರಿಸ್ಥಿತಿ ಬದಲಾವಣೆಯೊಂದಿಗೆ ಜಾಗತಿಕ ಮಟ್ಟದಲ್ಲಿ ದಾಖಲೆ ಮಾಡಲಾಗಿದೆ. ಈ ಬಾರಿ ಚುನಾವಣಾ ಪ್ರಣಾಳಿಕೆಯಲ್ಲಿ ಮೋದಿ ಗ್ಯಾರಂಟಿಗಳನ್ನು ನೀಡಲಾಗಿದೆ. ಪ್ರಮುಖವಾಗಿ ರೈತರು, ಮಹಿಳೆಯರು, ಯುವ ಜನತೆ ಮತ್ತು ಬಡವರ ಅಭಿವೃದ್ಧಿ ಗುರಿಯನ್ನಾಗಿಸಿಕೊಂಡು ಕಾರ್ಯನಿರ್ವಹಿಸುವ ಸಂಕಲ್ಪ ನಮ್ಮದಾಗಿದೆ. 3 ಲಕ್ಷ ಕೋಟಿ ಮಹಿಳೆಯರನ್ನು ಲಕ್ಷಾಧಿಪತಿಗಳನ್ನಾಗಿಸುವ ಸಬಲೀಕರಣ ಗುರಿ ಹೊಂದಲಾಗಿದೆ. ಮಹಿಳೆಯರ ಅನಾರೋಗ್ಯ ನಿವಾರಿಸಲು ಆರೋಗ್ಯ ಸೇವೆ ಒದಗಿಸುವುದು, ಮಹಿಳೆಯರಿಗೆ ಶೌಚಾಲಯ, ಪೊಲೀಸ್ ಡೆಸ್ಕ್ ವಿತರಣೆ, ನಾರಿ ಶಕ್ತಿ ಅಧಿನಿಯಮ ಜಾರಿಗೊಳಿಸಲು ಉದ್ದೇಶಿಸಲಾಗಿದೆ. ಹಿರಿಯ ನಾಗರಿಕರಿಗೂ ಆಯುಷ್ಮಾನ್ ಭಾರತ ಯೋಜನೆ ವಿಸ್ತರಣೆ, ಮನೆ ಬಾಗಿಲಿಗೆ ಸರ್ಕಾರಿ ಸೇವೆ ಒದಗಿಸುವುದು, ಮುಂದಿನ 5 ವರ್ಷದವರೆಗೆ ಉಚಿತ ಪಡಿತರ ವಿತರಣೆ, ಪಿಎಂ ಆವಾಸ್ ಯೋಜನೆ ವಿಸ್ತರಣೆ, ಉಚಿತ ಸೋಲಾರ್ ವಿದ್ಯುತ್ ಒದಗಿಸುವುದು ಉದ್ದೇಶ ಹೊಂದಲಾಗಿದೆ. ರೈತರಿಗೆ ಕನಿಷ್ಠ ಬೆಂಬಲ ಬೆಲೆ ಹೆಚ್ಚಿಸುವುದು, ಕೃಷಿ ಉಪಗ್ರಹ ಉಡಾವಣೆ, ಕೃಷಿ ಸಮ್ಮಾನ್ ಯೋಜನೆ ಮುಂದುವರೆದಿದೆ. ನೈಸರ್ಗಿಕ ಕೃಷಿ ಬೆಳವಣಿಗೆ ಒತ್ತು ನೀಡಲಾಗುತ್ತದೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ತಡೆಯುವುದು, ಯುವ ಜನರ ಉದ್ಯಮಶೀಲತೆ ಒತ್ತು ನೀಡಿ ಪ್ರವಾಸಿ ತಾಣಗಳ ಅಭಿವೃದ್ಧಿ ಮೂಲಕ ಉದ್ಯೋಗ ಸೃಷ್ಟಿಸಲಾಗುತ್ತದೆ ಎಂದರು. ಬಡವರ ಮತ್ತು ಅನೇಕ ವರ್ಗಗಳ ಬಗ್ಗೆ ಈ ಚುನಾವಣೆ ಪ್ರಣಾಳಿಕೆಯಲ್ಲಿ ಪ್ರಧಾನಮಂತ್ರಿಗಳು ಹೇಳಿರ್ತಕ್ಕಂಥದ್ದು ನಾವು ಕಾಣ್ತೇವೆ. ವಿಶೇಷವಾಗಿ ನಮಗೂ ಸಹ ಅಲ್ಲಿ ಹೇಳ್ತಿರ್ತಾರೆ, ಈ 4 ಕ್ಷೇತ್ರಗಳು ನಮ್ಮ ದೇಶದ ಇವತ್ತಿನ ಆದ್ಯತೆಯನ್ನು ನಾವು ಕೊಡಬೇಕು ಅಂತೇಳಿ. ಆ ಆದ್ಯತೆಯಲ್ಲಿ ಮಹಿಳೆಯರು ಒಂದು, ಮತ್ತು ಅದೇ ರೀತಿ ಈ ರಾಷ್ಟ್ರದ ಯುವಜನಾಂಗ, ಅದೇ ರೀತಿ ಈ ದೇಶದ ರೈತರು, ಮತ್ತು ಅದೇ ರೀತಿ ವರ್ಕಿಂಗ್ ಸೆಕ್ಷನ್ ಏನು ನಮ್ಮೆಲ್ಲ ಕಾರ್ಮಿಕ ಬಂಧುಗಳಿದ್ದಾರೆ, ಅವ್ರ ಬಗ್ಗೆ ಹೆಚ್ಚಿನ ಒತ್ತನ್ನು ಕೊಡ್ತಕ್ಕಂಥ ಒಂದು ಬಗ್ಗೆ ಇದು ಪ್ರಣಾಳಿಕೆ ಇದಾಗಿದೆ. ವಿಶೇಷವಾಗಿ ಮಹಿಳೆಯರಲ್ಲಿ ಏನು 3 ಕೋಟಿ ಲಕ್ಷಾಧಿಪತಿ ಅಂಥೇಳಿ ಹೊಸ ಒಂದು ಕಾನ್ಸೆಪ್ಟನ್ನು, ಹೊಸ ಒಂದು ಯೋಜನೆಯನ್ನು ತಂದಿದ್ದಾರೆ. ಸುಮಾರು 3 ಕೋಟಿ ಮಹಿಳೆಯರನ್ನು ದೇಶಾದ್ಯಂತ ಸಬಲೀಕರಣಗೊಳಿಸ್ತಕ್ಕಂಥ ಒಂದು ಯೋಜನೆ ಇದಾಗಿದೆ. ಇದು ಒಂದು ಸಹ ನಮ್ಮ ಭರವಸೆಗಳು ಉಂಟಾಗಿದೆ. ಉದ್ಯೋಗಗಳಲ್ಲಿ ಮಹಿಳೆಯರನ್ನು ತೊಡಗಿಸಿಕೊಳ್ಳೋದಕ್ಕೆ ಹೆಚ್ಚಿನ ಅವರ ಸೌಲಭ್ಯವನ್ನು ಕೊಡ್ತಕ್ಕಂಥದ್ದು. ವಿಶೇಷವಾಗಿ ನಾವು ಸಂಸತ್ನಲ್ಲಿ ಪಾಸ್ ಮಾಡಿರ್ತಕ್ಕಂಥ ನಾರಿ ಶಕ್ತಿ ಏನಿದೆ, ಬಹಳ ವರ್ಷಗಳಿಂದ ಪೆಂಡಿಂಗ್ ಬಿದ್ದಿತ್ತು. ಮಹಿಳೆಯರಿಗೆ 33% ಅಂತ ಆ ಒಂದು ಮಹಿಳಾ ಶಕ್ತಿಗೆ ಒತ್ತು ಕೊಡ್ತಕ್ಕಂಥ ಏನು ರಿಸರ್ವೇಷನ್ ಮಾಡಿದೆ ಅದು ಜಾರಿಗೆ ತರ್ತಕ್ಕಂಥದ್ರ ಬಗ್ಗೆ ವಿಶೇಷವಾಗಿ ಸಂಸತ್ತು ಮತ್ತು ವಿಧಾನಸಭೆಗಳಲ್ಲಿ ಮಹಿಳೆಯರ ಪ್ರಾತಿನಿಧ್ಯವನ್ನು ಹೆಚ್ಚಿಸ್ತಕ್ಕಂಥದ್ದು. ಅದರ ಜೊತೆಗೆ ರೈತರಿಗೆ ಇವತ್ತು ಈ ದೇಶದ ಬೆನ್ನೆಲುಬು ರೈತರು ಅಂತ ಹೇಳ್ತೀವಿ, ಅವರಿಗೆ ಹೆಚ್ಚೆಚ್ಚು ತಾಂತ್ರಿಕ ನೆರವನ್ನು ನೀಡ್ತಕ್ಕಂಥದ್ದು ಮತ್ತು ಇನ್ನಿತರ ಅವರ ಕನಿಷ್ಠ ಬೆಂಬಲ ಬೆಲೆಯನ್ನು ಹೆಚ್ಚಿಸ್ತಕ್ಕಂಥದ್ದು, ಬೆಳೆ ಬಗ್ಗೆ ಮಾಹಿತಿ, ನೀರಾವರಿ ಮತ್ತು ಮಣ್ಣಿನ ವಿಶೇಷ ಆರೋಗ್ಯ ಹವಾಮಾನಗಳ ಮಾಹಿತಿ, ಅದೇ ರೀತಿ ಸ್ವದೇಶಿ ಭಾರತ್ ಕೃಷಿ ಉಪಗ್ರಹ ಉಡಾವಣೆಗಳ ಮೂಲಕ ಹೆಚ್ಚಿನ ಮಾಹಿತಿಗಳನ್ನು ಕೊಡ್ತಾರೆ. ನಾನು ಕೆಲವೊಂದು ಅಂಶಗಳನ್ನೇ ಹೇಳ್ತೀನಿ, ತದನಂತರ ನನ್ನ ಜಿಲ್ಲಾಧ್ಯಕ್ಷರು ಸಲ್ಲಿಸ್ತಾರೋ ಹೇಳ್ತಕ್ಕಂಥದ್ದು ಮಾಡ್ತಾರೆ. ಈಗೇನು ಕೃಷಿ ಸನ್ಮಾನ್ ಯೋಜನೆ ಇದೆ, ರೈತರಿಗೆ 6,000 ಕೊಡ್ತಕ್ಕಂಥದ್ದು, ಅದನ್ನು ಮುಂದುವರಿಸ್ತಕ್ಕಂಥದ್ರ ಬಗ್ಗೆ ಸಹ ಅವರು ಈಗಾಗಲೇ ಹೇಳಿದ್ದಾರೆ. ಮತ್ತು ನೈಸರ್ಗಿಕ ಹಾಗೂ ಕೃಷಿ ಜೊತೆಗೆ ಮಿಲೆಟ್ ಬಗ್ಗೆ ನಮ್ಮ ಇದರಲ್ಲೇ ಸಹ ಒಂದು ಕಾರ್ಮಿಕರಿಗೆ ಕನಿಷ್ಠ ಕೂಲಿ ಪರಾಮರ್ಶೆ, ವಲಸೆ ಕಾರ್ಮಿಕರಿಗೆ ವಿಶೇಷ ರೈಲು ವ್ಯವಸ್ಥೆ, ಪಿಎಂ ವಿಶ್ವಕರ್ಮ ಯೋಜನೆ ವಿಸ್ತರಣೆ ಮಾಡಲಾಗುತ್ತದೆ ಎಂದರು. ಅನೇಕ ಯೋಜನೆಗಳ ನಿರಂತರವಾಗಿ ಮುಂದುವರೆದಿರುತ್ತವೆ. 10 ವರ್ಷಗಳ ಅವಧಿಯಲ್ಲಿ ಅಭಿವೃದ್ಧಿ ಪ್ರಾಮಾಣಿಕ ಪ್ರಯತ್ನ ಮಾಡಲಾಗಿದೆ. ಏಮ್ಸ್ ಸ್ಥಾಪಿಸಲು ಸಾಕಷ್ಟು ಪ್ರಯತ್ನ ಮಾಡಲಾಗಿದೆ. ಕೇಂದ್ರ ಮತ್ತು ರಾಜ್ಯಗಳ ಸಮನ್ವಯತೆ ಮಂಜೂರಾತಿ ಆಗಬೇಕಿದೆ. ಏಮ್ಸ್ ಬೇರೆಲ್ಲೂ ಮಂಜೂರಾಗಿಲ್ಲ ಎಂದರು. ನಾವೆಲ್ಲ ಅನೇಕ ರಾಜ್ಯಗಳಲ್ಲಿ ಅನೇಕ ಇದರಲ್ಲಿ ಕೇಳ್ತೀವಿ,
ಇರೋದ್ರಿಂದ ನಿಜವಾದಂಥ ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತದೆ. ಅಂಥವ್ರಿಗೆಲ್ಲ ಕಟ್ಟುನಿಟ್ಟಿನ ಕ್ರಮವನ್ನು ತಂದು ಜಾರಿಗೆ ತರಿಸಿ ವಿದ್ಯಾರ್ಥಿಗಳ ಪಾರದರ್ಶಕ ಮಾಡಬೇಕು. ಉದ್ಯಮಶೀಲತೆಯಲ್ಲಿ ಮತ್ತು ಸ್ಟಾರ್ಟಪ್ನಲ್ಲಿ ಹೆಚ್ಚಿನ ಒತ್ತನ್ನು ಇರ್ತಕ್ಕಂಥದ್ದು. ವಿಸ್ತೃತ ಪ್ರವಾಸಿ ವಲಯ ಉದ್ಯೋಗಾವಕಾಶ. ನಾನು ಸಹ ಜಮ್ಮು ಕಾಶ್ಮೀರ ಲಡಾಖ್ ಕಡೆ ಹೋಗಿದ್ದೆ. ಹೆಚ್ಚೆಚ್ಚಿಗೆ ದೇಶದ ಇರ್ತಕ್ಕಂಥ ನಾನಾ ಭಾಗಗಳಲ್ಲಿ ಇರ್ತಕ್ಕಂಥ ಯುವಜನತೆಯಲ್ಲ, ಉತ್ತರ ಭಾರತದಲ್ಲಿರ್ತಕ್ಕಂಥದ್ದನ್ನ ನಮ್ಮ ಬೆಂಗಳೂರು, ಹೈದರಾಬಾದ್, ಚೆನ್ನೈಗೆ ಕಳಿಸ್ಕೊಡ್ತಕ್ಕಂಥದ್ದು. ಈ ಕಡೆ ಇರ್ತಕ್ಕಂಥವ್ರನ್ನ ಬೇರೆ ನಾರ್ತ್ ಇಂಡಿಯಾ ಆಯಿತು, ಬೇರೆ ಬೇರೆ ಪ್ರದೇಶಗಳಲ್ಲಿ ಆ ರೀತಿ ಒಟ್ಟಾರೆ ಕಾನ್ಸೆಪ್ಟು ಯುವಜನರಲ್ಲಿ ಬಂದರೆ ಅದನ್ನು ಕೊಟ್ಟು ಅವರಿಗೆ ಪ್ರವಾಸಿ ಮೂಲಕ ತಿಳುವಳಿಕೆ ಕೊಡ್ತಕ್ಕಂಥದ್ದು. ಇದನ್ನು ನಾವು ಅಲ್ಲಿ ಹೋದಾಗೂ ಸಹ ಭಾಳಷ್ಟು ಯುವ ಜನಾಂಗ ನಮ್ಮ ಜೊತೆಗೆ ಇಂಟ್ರ್ಯಾಕ್ಷನ್ ಮಾಡ್ತಕ್ಕಂಥದ್ದು. ಮುಖ್ಯವಾಗಿ ಕಾರ್ಮಿಕ ವರ್ಗಕ್ಕೆ ಅಲ್ಲಿಯೂ ಸಹ ಸಾಕಷ್ಟು ಅನೇಕ ವರ್ಷಗಳಿಂದ ಇರ್ತಕ್ಕಂಥ ಕನಿಷ್ಠ ಕಾರ್ಮಿಕ ಏನಿದೆ, ಕೂಲಿ ಇರ್ಬೋದು, ಇನ್ನೊಂದ್ರ ಬಗ್ಗೆ ಜೊತೆಗೆ ಈಗೇನು ಟೆಕ್ನಾಲಜಿ ಬಂದಿದೆ ಈ ಪೋರ್ಟು, ಅದರ ಮೂಲಕ ಆಟೋ ಮತ್ತು ಇನ್ನಿತರ ಸೇವೆಗಳಿರ್ಬೋದು, ಟ್ಯಾಕ್ಸಿ ಸೇವೆಗಳಿರ್ಬೋದು, ಮತ್ತು ಎಲ್ಲರಿಗೂ ಸಹ 100%ನಷ್ಟು ಇನ್ಸೂರೆನ್ಸ್ ನಾವು ಇದು ಮಾಡ್ತಕ್ಕಂಥದ್ದು. ಮತ್ತು ಕಾರ್ಮಿಕರ ಸಲುವಾಗಿ ಅವರ ಹಬ್ಬ ಹರಿದಿನ ಬೇರೆ ಕಾರ್ಯಕ್ರಮ ಹೋಗ್ತಕ್ಕಂಥ ಸಂದರ್ಭದಲ್ಲಿ ವಿಶೇಷ ರೈಲ್ವೆಗಳನ್ನು ಬಿಡ್ತಕ್ಕಂಥದ್ದು. ಇವೆಲ್ಲವುಗಳು ಜೊತೆಗೆ ಈಗಾಗಲೇ ನಾವು ಸಹ PM ವಿಶ್ವಕರ್ಮ ಇರ್ಬೋದು, ಬೇರೆ ಬೇರೆ ಇದರಲ್ಲಿ ಸಾಕಷ್ಟು ಆ ವರ್ಗದ ಜನರಿಗೆ ಸರ್ಕಾರದಿಂದ ಹೆಚ್ಚಿನ ಸೌಲಭ್ಯ ಕೊಡ್ತಕ್ಕಂಥದ್ದು. ಬಿಜೆಪಿ ಜಿಲ್ಲಾಧ್ಯಕ್ಷ ಹಾಗೂ ಶಾಸಕ ಡಾಕ್ಟರ್ ಶಿವರಾಜ ಪಾಟೀಲ್ ಮಾತನಾಡಿ, ಬಿಜೆಪಿ ಬಂದಿರುವ ಪ್ರಣಾಳಿಕೆಯ ಕುರಿತು ಕಾಂಗ್ರೆಸ್ನವರ ಮೆಚ್ಚುಗೆ ಬೇಕಿಲ್ಲ. ಜನತೆ ನರೇಂದ್ರ ಮೋದಿಯವರ ಮೇಲೆ ವಿಶ್ವಾಸವಿಟ್ಟಿದ್ದಾರೆ. 371J ನಾವೇ ತಂದಿರುವಾಗೆ ಹೇಳುವ ಕಾಂಗ್ರೆಸ್ ನಾಯಕರೇ ಜಾರಿಗೆ ವಿರೋಧಿಸಿ ಸಿಎಂಗೆ ಪತ್ರ ಬರೆಯುತ್ತಾರೆ. ಸಚಿವ HK ಪಾಟೀಲ್ ಬರೆದಿರುವ ಪತ್ರವೇ ನಿದರ್ಶನ. ಕಳೆದ 10 ವರ್ಷದಲ್ಲಿ ರಾಯಚೂರು ಜಿಲ್ಲೆಗೆ ಹೆದ್ದಾರಿ ರಸ್ತೆ ಬಿಟ್ಟು 8,600 ಕೋಟಿ ರೂಪಾಯಿ ಅನುದಾನ ಬಂದಿದೆ. 3,000ಕ್ಕೂ ಅಧಿಕ ಮನೆಗಳನ್ನು ನಿರ್ಮಿಸಲಾಗಿದೆ. ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದು 1 ವರ್ಷವಾಗುತ್ತಿದೆ, ಒಂದು ಮನೆ ಕಟ್ಟಿಸಿಲ್ಲ ಎಂದರು. ಮೊನ್ನೆ ಬರಬೇಕಾಗಿತ್ತು, ಆದರೆ ಅನಿವಾರ್ಯ ಕಾರಣದಿಂದ ವಿಜಯವಾಡದಲ್ಲಿ ಚಂದ್ರಬಾಬು ನಾಯ್ಡು ಅವರ ಕಾರ್ಯಕ್ರಮದ ಜೊತೆ ಇರಬೇಕು ಅಂತೇಳಿ ಅವ್ರು ವಿನಂತಿ ಮಾಡಿದಾಗ ಅವರು ಪೋಸ್ಟ್ಪೋನ್ ಮಾಡಿದ್ದಾರೆ. ಬಹುಶಃ 22ರಿಂದ 28ನೇ ತಾರೀಕುವರೆಗೆ ನಮ್ಮಲ್ಲಿ ರಾಯಚೂರಿಗೆ 100% ಕಾರ್ಯಕ್ರಮ ಆಗ್ತದೆ. ಈ ಸಂದರ್ಭದಲ್ಲಿ ಜಿಲ್ಲಾ ವಕ್ತಾರ KM ಪಾಟೀಲ್, ಜಿಲ್ಲಾ ಕಾರ್ಯದರ್ಶಿ J ಶಂಕರರೆಡ್ಡಿ, ನಗರ ಅಧ್ಯಕ್ಷ ರಾಘವೇಂದ್ರ ಉಟ್ಕೂರು, ಮಲ್ಲಿಕಾರ್ಜುನ ಹಳ್ಳೂರು ಸೇರಿದಂತೆ ಅನೇಕರಿದ್ದರು. ಶಾಲಾ ಶಿಕ್ಷಣ ಇಲಾಖೆ ಅವೈಜ್ಞಾನಿಕ ನಿರ್ಧಾರದಿಂದ ವಿದ್ಯಾರ್ಥಿಗಳು, ಪಾಲಕರು, ಖಾಸಗಿ ಶಾಲೆಗಳು ಗೊಂದಲಕ್ಕೀಡಾಗುವಂತಾಗಿದ್ದು, ರಾಜ್ಯ ಸರ್ಕಾರ ಕೂಡಲೇ ಸಮಸ್ಯೆಗಳಿಗೆ ಪರಿಹಾರ ಒದಗಿಸಬೇಕೆಂದು ರುಸ್ಮಾ ಸಂಘಟನೆ ರಾಜ್ಯಾಧ್ಯಕ್ಷ ರಾಜಾ ಶ್ರೀನಿವಾಸ ಅವರು ಹೇಳಿದ್ದಾರೆ. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಮಾರ್ಚ್ ತಿಂಗಳಲ್ಲಿ 5, 8 ಮತ್ತು 9ನೇ ತರಗತಿ ವಿದ್ಯಾರ್ಥಿಗಳ ಬೋರ್ಡ್ ಪರೀಕ್ಷೆಗೆ ಮುಂದಾಗಿದ್ದ ರಾಜ್ಯ ಸರ್ಕಾರ ತಾನೇ ರೂಪಿಸಿದ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಕಾಯ್ದೆಯಂತೆ 6ರಿಂದ 14 ವರ್ಷ ಮಕ್ಕಳಿಗೆ ಯಾವುದೇ ಬೋರ್ಡ್ ಪರೀಕ್ಷೆ ನಡೆಸಬಾರದು ಎಂದು ನಿಯಮ ರೂಪಿಸಿದ್ರೂ ತಾನೇ ಉಲ್ಲಂಘಿಸಿದ. ಅಲ್ಲದೆ ಖಾಸಗಿ ಶಾಲೆಗಳ ಒಕ್ಕೂಟ ಪ್ರಶ್ನಿಸಿ ಹೈಕೋರ್ಟ್ ಮೊರೆ ಹೋದ್ರೆ ತಾನೇ ಹೈಕೋರ್ಟ್ ಹೋಗಿ ಪರೀಕ್ಷೆ ನಡೆಸುತ್ತಿದ್ದರೂ ತಡೆಯಾಜ್ಞೆ ತೆರವುಗೊಳಿಸಿ ಪರೀಕ್ಷೆ ನಡೆಸಲು ಕಾರಣವಾಯಿತು. ಈಗ ಸುಪ್ರೀಂ ಕೋರ್ಟ್ ಬೋರ್ಡ್ ಪರೀಕ್ಷೆ ಫಲಿತಾಂಶಕ್ಕೆ ತಡೆಯಾಜ್ಞೆ ನೀಡಿದೆ. ಆದರೆ ಪಾಲಕರು, ವಿದ್ಯಾರ್ಥಿಗಳು, ಶಿಕ್ಷಣ ಸಂಸ್ಥೆಗಳು ಒತ್ತಡಕ್ಕೆ ಸಿಲುಕುವಂತಾಗಿರುವುದಕ್ಕೆ ಹೊಣೆ ಯಾರು ಎಂದು ಪ್ರಶ್ನಿಸಿದರು. 5 ವರ್ಷಗಳಿಗೊಮ್ಮೆ ಖಾಸಗಿ ಶಾಲೆಗಳ ಮಾನ್ಯತೆ ನವೀಕರಣ ಎಂದು ಹೇಳಿ ಈಗ 5 ವರ್ಷದಲ್ಲಿ 2 ಬಾರಿ ನವೀಕರಣ ಮಾಡಿಕೊಳ್ಳಬೇಕೆಂದು 2006ರಲ್ಲಿ ಶಿಕ್ಷಣ ಇಲಾಖೆ ಕಾರ್ಯದರ್ಶಿಗಳು ಆದೇಶ ಹೊರಡಿಸಿದ್ದರು. ಶಿಕ್ಷಣ ಇಲಾಖೆ ಅಧಿಕಾರಿಗಳು ಈಗ ಪ್ರತಿ ವರ್ಷ ಮಾನ್ಯತೆ ನವೀಕರಿಸಬೇಕೆಂದು ಸಂಸ್ಥೆಗಳ ಮೇಲೆ ಒತ್ತಡ ಹಾಕುತ್ತಿದ್ದಾರೆ. ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಕಾಯ್ದೆಯಡಿ 11,217 ರಾಜ್ಯದಲ್ಲಿರುವ ಶಾಲೆಗಳಲ್ಲಿ 5,442 ಶಾಲೆಗಳಿಗೆ ಮಾತ್ರ ಶುಲ್ಕ ಮಂಜೂರು ಮಾಡಿದೆ. ಉಳಿದ ಶಾಲೆಗಳಿಗೆ ಶುಲ್ಕ ನೀಡಲು ಹಣವಿಲ್ಲ ಎಂದು ಹೇಳಲಾಗುತ್ತಿದೆ. ಪ್ರಸ್ತುತ ದೇಶಾದ್ಯಂತ ಲೋಕಸಭಾ ಚುನಾವಣೆಗಳು ನಡೀತಾ ಇದೆ. ಇದೆಲ್ಲ ತಮ್ಮೆಲ್ಲರಿಗೂ ಗೊತ್ತೇ ಇದೆ. ಅಲ್ಲದೆ ಶಿಕ್ಷಣ ಇಲಾಖೆಯ ಆಯುಕ್ತರಾಗಿ, ರಾಜ್ಯ ಯೋಜನಾ ನಿರ್ದೇಶಕರಾಗಿ, ಸರ್ವ ಶಿಕ್ಷಣ ಅಭಿಯಾನದ ಮತ್ತು ಪ್ರಾಥಮಿಕ ಪ್ರೌಢಶಾಲೆ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಾಗಿ ಕಾರ್ಯನಿರ್ವಹಿಸಿ ನಿವೃತ್ತಿರುವ ಮಾನ್ಯ ಕುಮಾರ್ ನಾಯಕ್ ಅವರು ಇಂದು ನಮ್ಮ ರಾಯಚೂರು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯ ಕಣಕ್ಕಿಳಿದಿದ್ದಾರೆ. ಅದು ಬಹಳ
ಪಕ್ಷದ ವತಿಯಿಂದ ನಾವು ಸಂತೋಷ ಪಡ್ತಿಲ್ಲ, ಒಬ್ಬ ಅತ್ಯುತ್ತಮ ಅಭ್ಯರ್ಥಿ ಅಂತೇಳಿ ನಾವು ಸಂತೋಷ ಪಡ್ತೀವಿ. ಅದೇ ಜೊತೆಯಾಗಿ ಅವರ ಒಂದು ಅನುಭವಕ್ಕೆ ಸರಿಸಮಾನವಾಗಿ ನಮ್ಮ ಶಾಸಕರಾಗಿ, ರಾಜ್ಯದ ಮಂತ್ರಿಗಳಾಗಿ, ಲೋಕಸಭಾ ಸದಸ್ಯರಾಗಿ ಕಾರ್ಯನಿರ್ವಹಿಸಿದಂಥ ಅಮರೇಶ್ ನಾಯಕ್ ಅವರು ಸಹ ಬಹಳ ಕಾರ್ಯಗಳನ್ನು ಅಭಿವೃದ್ಧಿಗಳನ್ನು ಮಾಡಿದ್ದಾರೆ. ಸರಿಸಮಾನವಾದ ವ್ಯಕ್ತಿ, ಬಹಳ ಸಂಭಾವಿತ ವ್ಯಕ್ತಿ, ಬಹಳ ಶಾಂತಿಯುತವಾದ ವ್ಯಕ್ತಿ, ಅವರು ಸಹ ನಿಂತಿದ್ದಾರೆ. ನಮ್ಗೆ ಇಲ್ಲಿ ಏನು ಪ್ರಶ್ನೆ ಬರ್ತಂತಂದ್ರೆ, ರಾಜ್ಯ ಮಟ್ಟದಲ್ಲಿ ಶಿಕ್ಷಣ ಇಲಾಖೆ ಕಾರ್ಯದರ್ಶಿಗಳು, ಕಮಿಷನರ್ಗಳಾಗಿ ಕಾರ್ಯನಿರ್ವಹಿಸತಕ್ಕಂಥ ಒಬ್ಬ ವ್ಯಕ್ತಿ ನಿಂತಿದ್ದಾರೆ. ಅವರಿಗೆ ಈ ರಾಯಚೂರಿನಲ್ಲಿರ್ತಕ್ಕಂಥ ಅಥವಾ ಕರ್ನಾಟಕ ರಾಜ್ಯದ ಶೈಕ್ಷಣಿಕ ಸಮಸ್ಯೆಗಳು ಅವರು ತಲುಪಬೇಕು. ಮುಂದಿನ ದಿನಗಳಲ್ಲಿ ಅವರು ಇಂಥ ಸಮಸ್ಯೆಗಳಿಗೆ ಏನವರು ಸ್ಪಂದಿಸ್ತಾರೋ ಅಥವಾ ಇಬ್ಬರಲ್ಲಿ ಯಾರು ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸ್ತಾರೋ ಅಂತವರಿಗೆ ನಮ್ಮ ರುಸ್ಮಾ ಒಕ್ಕೂಟ ರಾಜ್ಯಾದ್ಯಂತ ಬೆಂಬಲ ಕೊಡಲಿಕ್ಕೆ ನಾವು ಈ ಮೂಲಕ ತಿಳಿಸ್ತಾ ಇದ್ದೇವೆ. ನಾವು ಈಗಾಗಲೇ ನಮ್ಮ ಸಂಘಟನೆ ಮೂಲಕ ಕಲಬುರಗಿ ವಿಭಾಗದ ಸುಮಾರು 6 ಜಿಲ್ಲೆಗಳಿಗೆ ನಾವು ಮಾಹಿತಿಯನ್ನು ಕೊಟ್ಟಿದ್ದೇವೆ. ಆ ಜಿಲ್ಲಾಧ್ಯಕ್ಷರು ಆಯಾ ಜಿಲ್ಲೆಗಳಲ್ಲಿ ಪತ್ರಿಕಾಗೋಷ್ಠಿಯನ್ನು ಮಾಡಿ ಇದನ್ನ ಮುಂದಿನ ದಿನಗಳಲ್ಲಿ ತಿಳಿಸ್ತಾರೆ. ಆ ದೃಷ್ಟಿಯಿಂದ ನಮ್ಮ ಪ್ರಮುಖ ಉದ್ದೇಶ, ಯಾರು ನಮ್ಮ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಸಮಸ್ಯೆಗಳಿಗೆ ಸ್ಪಂದನೆ ನೀಡುತ್ತಾರೋ ಅಂಥವರಿಗೆ ನಮ್ಮ ರುಸ್ಮಾ ಒಕ್ಕೂಟದ ಬೆಂಬಲ ಅಂತೇಳಿ ಮೂಲಕ ತಮ್ಮ ಮೂಲಕ ನಾನು ಅವರಿಗೆ ತಿಳಿಸಲಿಕ್ಕೆ ಇಷ್ಟಪಡ್ತೇನೆ. ಧನ್ಯವಾದ. ಪಠ್ಯ ಪುಸ್ತಕಗಳನ್ನು ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಉಚಿತವಾಗಿ ಸಕಾಲಕ್ಕೆ ನೀಡುತ್ತಿಲ್ಲ. ಪ್ರತಿ ವರ್ಷ ಮೇ 28ರೊಳಗೆ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಪಠ್ಯ ಪುಸ್ತಕ ವಿತರಣೆ ಮಾಡಬೇಕೆಂದು ಆಗ್ರಹಿಸಿದರು. ಲೋಕಸಭಾ ಚುನಾವಣೆಗಳು ಘೋಷಣೆಯಾಗಿದ್ದು, ಕಾಂಗ್ರೆಸ್, ಬಿಜೆಪಿ ಪಕ್ಷದಿಂದ ಸ್ಪರ್ಧಿಸಿರುವ ಅಭ್ಯರ್ಥಿಗಳು ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಬೆಂಬಲಿಸಿದರೆ ಅಂತಹ ಅಭ್ಯರ್ಥಿಗೆ ಬೆಂಬಲಿಸುವುದಾಗಿ ಹೇಳಿದರು. ಸಂಸ್ಥೆ ರಾಜ್ಯ ಕಾರ್ಯದರ್ಶಿ ಎಸ್.ಕೆ. ನಾಗರೆಡ್ಡಿ ಅವರು ಮಾತನಾಡಿ, ಸಂಘಟನೆ ನೋಂದಣಿಯಾಗಿದ್ದು, ಸಂಘಟನೆ ನೋಂದಣಿಯಾಗಬೇಕೆಂದೇನಿಲ್ಲ. ಸಂಘಟನೆ ನೋಂದಣಿಯಾಗದೆ ಸಮಸ್ಯೆಗಳನ್ನು ಪರಿಹಾರ ಕಂಡುಕೊಳ್ಳಬಹುದು. ಅಲ್ಲದೆ ವಿದ್ಯಾರ್ಥಿಗಳಿಂದ ಡೊನೇಷನ್ ವಸೂಲಿ ಮಾಡಲು ಕಾನೂನಿನಲ್ಲಿ ಅವಕಾಶವಿದೆ ಎಂದರು. ಸರ್ಕಾರಗಳು ಖಾಸಗಿ ಶಾಲೆಗಳ ಸಮಸ್ಯೆಗಳಿಗೆ ಸ್ಪಂದಿಸುತ್ತಿಲ್ಲ. ಎನ್ಸಿಆರ್ಟಿ ಮತ್ತು ಡಿಎಸ್ಆರ್ಟಿ ಪಠ್ಯ ಅನ್ವಯಿಸುವ ವಿಚಾರದಲ್ಲಿಯೂ ಗೊಂದಲಗಳಿವೆ ಎಂದರು. ಈ ಸಂದರ್ಭದಲ್ಲಿ ವೆಂಕಟೇಶ, ಸುರೇಶ, ಗಿರೀಶ್ ಆಚಾರ್ಯ, ಶರಣಯ್ಯ ಸ್ವಾಮಿ, ಮಲ್ಲೇಶ ಜುಬೇರ್ ಸೇರಿದಂತೆ ಅನೇಕರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಬಿಜೆಪಿ ಅಭ್ಯರ್ಥಿಯಾಗಿ ರಾಜ ಅಮರೇಶ್ವರ ನಾಯಕ್ ನಾಮಪತ್ರ ಸಲ್ಲಿಕೆ. 18ರಂದು ಮತ್ತೊಂದು ನಾಮಪತ್ರ ಸಲ್ಲಿಕೆ. ಕಾಂಗ್ರೆಸ್ ಅಭ್ಯರ್ಥಿಯಾಗಿ ದೇವಣ್ಣ ನಾಯಕ್ ನಾಮಪತ್ರ. ಪಕ್ಷ ಬಿ ಫಾರಂ ನನಗೆ ದೊರೆಯುವ ವಿಶ್ವಾಸ. ಬಂಡಾಯ ಅಭ್ಯರ್ಥಿಯಲ್ಲ, ಸ್ಪಷ್ಟನೆ. ಮಹಿಳೆಯರ ಕುರಿತು ಎಚ್.ಡಿ. ಕುಮಾರಸ್ವಾಮಿ ಅವಹೇಳನ ಖಂಡಿಸಿ ಕಾಂಗ್ರೆಸ್ ಪ್ರತಿಭಟನೆ. ಕ್ಷಮೆಯಾಚಿಸಲು ಎನ್ಎಸ್ ಬೋಸರಾಜು ಆಗ್ರಹ. ಬಿಜೆಪಿ ಪ್ರಣಾಳಿಕೆ ರೈತರು, ಮಹಿಳೆಯರ, ಬಡವರ ಕಲ್ಯಾಣ ಸಂಕಲ್ಪ. ಟೀಕಿಸುವವರಿಗೆ ಅಭಿವೃದ್ಧಿಯೇ ಉತ್ತರ. ರಾಜ ಅಮರೇಶ್ವರ ನಾಯಕ್. ಸರ್ಕಾರ ಅವೈಜ್ಞಾನಿಕ ಆದೇಶಗಳಿಂದ ಖಾಸಗಿ ಶಿಕ್ಷಣಗಳು ಗೊಂದಲಕ್ಕೆ. ಸಮಸ್ಯೆಗಳ ಪರಿಹಾರಕ್ಕೆ ಸರ್ಕಾರ ಮುಂದಾಗಲಿ. ರಾಜ ಶ್ರೀನಿವಾಸ.